ಫಸ್ಟ್ ಆಫ್ ಆಲ್ ವಿಡಿಯೋ ಸಿಕ್ಕಾಪಟ್ಟೆ ಲೇಟ್ ಆಗಿದೆ, ಸೊ ಅದಕ್ಕೆ ಖಂಡಿತ ಕ್ಷಮೆ ಇರ್ಲಿ. ಕೆಲ್ಸದ ಮಧ್ಯೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ ಅಂಡ್ ಸಮಯ ಸಿಕ್ಕಾಗೆಲ್ಲ ಕಂಟೆಂಟ್ ಕೊಡೋದ್ರ ಕಡೆನೆ ಗಮನ ಇರುತ್ತೆ. ಸೊ ಕ್ಷಮಿಸಿ ಹೊಟ್ಟೆಗೆ ಹಾಕೊಳ್ಳಿ. ಇನ್ನ ಎರಡನೇದಾಗಿ ಇದೊಂದು ಬ್ರೇಕ್ ಡೌನ್ ವಿಡಿಯೋ, ಸೊ ಮಾಡೋವಂಥ ಗೆಸ್ಗಳು ಅನಾಲಿಸಿಸ್ಗಳು ಕೆಲವೊಮ್ಮೆ ನಿಜ ಆದ್ರೂ ಆಗ್ಬಿಡ್ಬೋದು. ಹಾಗಾಗಿ ಎಕ್ಸ್ಪೀರಿಯನ್ಸ್ ಹಾಳಾಯ್ತಲ್ಲ, ಸ್ಪಾಯಿಲ್ ಮಾಡ್ಬಿಟ್ಟಿಯಲ್ಲ ಗುರುವೆ ಅಂತ ಬೈಕೊಳ್ಳೋರು ಯಾರಾದ್ರೂ ಇದ್ರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಡಿಸ್ಕ್ಲೇಮರ್ ಕೊಟ್ಟಿದ್ದಂತೂ ಆಯ್ತು. ಇನ್ನ ಡಿಸ್ಕಷನ್ಗಳನ್ನ ಇಷ್ಟಪಡೋರು ಬೆಂಕಿ ಹೊತ್ತಿರೋ ಪೋಸ್ಟರ್ನ ಬೆಂಕಿ ಥರನೇ ಅನಲೈಸ್ ಮಾಡೋಣ ಬನ್ನಿ. ಕಾಂತಾರ ಚಾಪ್ಟರ್ 1 ಇದು ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡ್ತಾ ಇರೋಂಥ ಚಿತ್ರ. ಅಂತೂ ಇಂತೂ ಸಾಕಷ್ಟು ಹರ್ಡಲ್ಸ್, ಕಾಂಟ್ರವರ್ಸೀಸ್ ಎಲ್ಲದನ್ನು ದಾಟಿ ಈಗ ಫೈನಲಿ ಶೂಟಿಂಗ್ ಅನ್ನ ಮುಗಿಸಿದ್ದಾರೆ ಅಂಡ್ ಅದು ಕಂಪ್ಲೀಟ್ ಆಗಿದ್ದಕ್ಕೋಸ್ಕರ ಹಾಗೆ ಶೆಟ್ರು ಬರ್ಡೇ ಪ್ರಯುಕ್ತವಾಗಿ ಸಖತ್ತಾಗಿರೋ ಒಂದು ಪೋಸ್ಟರ್ನೇ ಬಿಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ಕೊಟ್ಟಿರೋ ಡೀಟೇಲಿಂಗ್ ವಿಚಾರಕ್ಕೆ ಬಂದ್ರೆ ಕಾಣಿ ಸ್ಟುಡಿಯೋಸ್ ಅವರು ಲೈಕ್ ಡಿಸೈನ್ ಮಾಡಿ ಬಿಡೋ ಪ್ರತಿ ಪೋಸ್ಟರ್ನಲ್ಲೂ ಕ್ರಿಯೇಟಿವಿಟಿ ಅಂಡ್ ಅದರೊಳಗೆ ಅವರು ಇಡೋ ಅಂತ ಲೇಯರ್ಸ್ ಮೆನ್ಷನ್ ಮಾಡದೆ ಬಿಡೋದಕ್ಕೆ ಆಗಲ್ಲ, ಅಷ್ಟು ಇಂಪ್ರೆಸಿವ್ ಆಗಿ ಇಂಟ್ರಿಗಿಂಗ್ ಆಗಿರೋ ಪೋಸ್ಟರ್ಗಳನ್ನ ಕೊಡ್ತಾನೆ ಬಂದಿದ್ದಾರೆ. ಇನ್ನು ಪೋಸ್ಟರ್ನಲ್ಲಿರೋ ಡೀಟೇಲ್ಸ್ ಕಡೆ ಬರೋದಾದ್ರೆ ಬೆಂಕಿ ಹೊತ್ತಿ ಉರಿತಾ ಇರೋ ದಟ್ಟವಾದ ಕಾಡು, ಮೇಲೆ ಸುತ್ತ ಸೈನಿಕರು ಬಳಸೋ ಈಟಿಗಳು, ಕೆಳಗಡೆ ಬಂದ್ರೆ ಆಳವಾದ ಪ್ರಪಾತ ಅಂದ್ರೆ ಒಂದು ಹಳ್ಳದೊಳಗೆ ಬಿಟ್ಟಿರೋ ದೊಡ್ಡ ದೊಡ್ಡ ಹಗ್ಗಗಳು, ಬೆಂಕಿಯಿಂದ ತಪ್ಪಿಸ್ಕೊಂಡು ದಿಕ್ಕಾಪಾಲಾಗಿ ಓಡ್ತಾ ಇರೋ ಕಾಡು ಕೋಣ, ಹಂದಿ, ಹುಲಿ, ಜಿಂಕೆ, ಹಲವು ಪ್ರಾಣಿಗಳು ಅಂಡ್ ದೆನ್ ಆ ಬೆಂಕಿಯ ಕೋರ್ ಪಾಯಿಂಟ್ ಇಂದ ಕೊಡ್ಲಿ ಹಿಡ್ಕೊಂಡು ಎದ್ದು ಬರ್ತಾ ಇರೋ ಒಬ್ಬ ಫೆರೋಶಿಯಸ್ ವಾರಿಯರ್. ಸೊ ಇದು ಸೂಪರ್ಫಿಷಿಯಲ್ ಆಗಿ ಅಬ್ಸರ್ವ್ ಮಾಡಿದಾಗ ಕಾಣುವಂತ ಎಲಿಮೆಂಟ್ಗಳು ಅಂಡ್ ಅದರಲ್ಲೇ ಹಲವು ಮುಖ್ಯವಾದ ವಿಷಯಗಳು ಅಡಗಿದವೆ. ಬೇಸಿಕಲಿ ಈ ಬೆಂಕಿಯಿಂದ ಒಂದು ಸರ್ಕಲ್ ಫಾರ್ಮ್ ಆಗ್ತಾ ಇರೋದು ಕಾಣ್ತಾ ಇದೆ ಅಲ್ವಾ? ಐ ಥಿಂಕ್ ಅದೇ ಈ ಸಿನಿಮಾದ ಅತಿ ಮುಖ್ಯವಾದ ಭಾಗ. ಇನ್ಫ್ಯಾಕ್ಟ್ ಕಾಂತಾರ ಫಿಲ್ಮ್ ಅಲ್ಲಿ ಮೊದಲಿಗೆ ಶಿವನ ತಂದೆ ಕಾಡೊಳಗೆ ಹೋಗಿ ಕಾಣೆ ಆಗಿದ್ದು, ನಂತರ ಕೊನೆಗೆ ಶಿವ ಮಾಯ ಆಗಿದ್ದು, ಹಾಗೆ ಪದೇ ಪದೇ ಕನಸಲ್ಲಿ ಬರ್ತಾ ಇದ್ದಿದ್ದು ಕೂಡ ಇದೇ ಒಂದು ವೃತ್ತ. ಈವನ್ ಇದೇ ತರದ ಒಂದು ವೃತ್ತ ಅಥವಾ ಹಗ್ಗಗಳನ್ನ ಬಿಟ್ಟಿರೋ ಪ್ರಪಾತನ ಪೋಸ್ಟರ್ ನಂಬರ್ 1 ಅಲ್ಲೂ ಗಮನಿಸಬಹುದು. ಸೊ ಈ ಸರ್ಕಲ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಅದ್ರ ಬಗ್ಗೆ ಮಾತಾಡೋಣ. ಈಗ ಕ್ಯಾರೆಕ್ಟರ್ ಕಡೆ ಬಂದ್ರೆ ನಮ್ಮ ರಿಷಬ್ ಶೆಟ್ಟಿ ಅವರು ಇಲ್ಲಿ ಕಂಪ್ಲೀಟ್ ಅಗ್ರೆಸಿವ್ ಆಗಿ ಪೋರ್ಟ್ರೇ ಆಗಿದ್ದಾರೆ. ಹಿಂದೆ ಬೆಂಕಿ ಇದೆ, ಕಣ್ಣಲ್ಲಿ ಕಿಚ್ಚಿದೆ, ಯಾವುದೋ ವಿಷಯದ ವಿರುದ್ಧ ಪರ್ಟಿಕ್ಯುಲರ್ಲಿ ತನ್ನವರಿಗೋಸ್ಕರ ಅವರಿಗೆ ಸೇರಿರೋದನ್ನ ಕಾಪಾಡ್ಕೊಳ್ಳೋದಕ್ಕೆ ಯುದ್ಧ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಹಾಗೆ ಪೋಸ್ಟರ್ನ ರಿವರ್ಸ್ ಮಾಡಿ ನೋಡಿದಾಗ ಯುದ್ಧದ ಒಂದು ಸಂದರ್ಭನ ಸಹ ಗಮನಿಸಬಹುದು. ಇದನ್ನ ನೋಡಿ ಕೆಲವರು ಡಬಲ್ ರೋಲ್ ಇರ್ಬೋದು ಅಂತಾನು ಕೇಳ್ತಾ ಇದ್ರು, ಡಿಸ್ಕಷನ್ಗಳು ಕೂಡ ಆಗಿದ್ದುಂಟು. ಬಟ್ ಖಂಡಿತ ಆ ತರ ಇರೋದಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಪೋಸ್ಟರ್ 1 ನಲ್ಲಿ ಇರೋದಕ್ಕೂ ಮತ್ತೆ ಇಲ್ಲಿರೋ ಕ್ಯಾರೆಕ್ಟರ್ಗೂ ಔಟ್ಲುಕ್ ಏನೋ ಬೇರೆ ಬೇರೆ ಇರಬಹುದು. ಬಟ್ ಆ ಪಾತ್ರದ ಸ್ಟ್ರಕ್ಚರ್, ಅಪಿಯರೆನ್ಸ್, ಸ್ಪೆಷಲಿ ಕಿವಿಯಲ್ಲಿರೋ ಆ ಓಲೆ ಏನಿದೆ ಅದರಿಂದ ಈ ಎರಡು ಪೋಸ್ಟರ್ನಲ್ಲಿರೋದು ಒಂದೇ ಪಾತ್ರ ಅಂತ ಹೇಳ್ಬೋದು. ಆಕ್ಚುಲಿ ಒಬ್ಬ ಬರಹಗಾರನ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇದಕ್ಕೆ ಇನ್ನೂ ಒಳ್ಳೆ ಕ್ಲಾರಿಟಿ ಸಿಗತ್ತೆ. ಬಿಕಾಸ್ ಇನ್ನೊಂದು ಎಕ್ಸ್ಟ್ರಾ ಕ್ಯಾರೆಕ್ಟರ್ನ ತಂದು ಅದರಿಂದ ಸೀಕ್ವೆನ್ಸ್ ಅನ್ನ ಎಲಿವೇಟ್ ಮಾಡೋದು ಬೆಟರ್ ಆಪ್ಷನ್ನ, ಅಥವಾ ಮೊದಲಿಂದನೇ ಒಂದು ಪಾತ್ರದ ಸುತ್ತ ಒಳ್ಳೆ ರೈಟಿಂಗ್ ಅನ್ನ ಇಟ್ಟು ಅಲ್ಲಿಂದ ಟ್ರಾನ್ಸ್ಫಾರ್ಮೇಶನ್ ಹುಟ್ಟಾಕೋದು ಒಳ್ಳೆದಾ? ಪರ್ಸನಲಿ ನಾನಂತೂ ಎರಡನೇದನ್ನ ತುಂಬಾನೇ ಇಷ್ಟಪಡ್ತೀನಿ. ಅಂಡ್ ನಿಜವಾಗ್ಲೂ ಒಬ್ಬ ಪ್ರೇಕ್ಷಕ ಎಕ್ಸೈಟ್ ಆಗೋದು, ಕಥೆಗೆ ಕನೆಕ್ಟ್ ಆಗಿ ಇರೋದು ಕೂಡ ನೀವು ನಿಮ್ಮ ಪಾತ್ರನ ಆ ರೀತಿ ಬರ್ದಾಗ ಮಾತ್ರ. ಇನ್ಫ್ಯಾಕ್ಟ್ ಹಿಂದೆ ಬಂದಂತ ಕಾಂತಾರ ಸಿನಿಮಾ ದೊಡ್ಡ ಮಟ್ಟಿಗೆ ತಲುಪಿದ್ದಕ್ಕೆ ಶಿವ ಅನ್ನೋ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಬರ್ದಿದ್ದೆ ಒನ್ ಆಫ್ ದ ಮೇನ್ ರೀಸನ್ಸ್ ಅಂತ ಹೇಳ್ತೀನಿ. ಎನಿವೇಸ್, ಈಗ ಅನಾಲಿಸಿಸ್ ಕಡೆ ವಾಪಸ್ ಬಂದ್ರೆ ಈ ಕ್ಯಾರೆಕ್ಟರ್ ಏನನ್ನೋ ಕಾಪಾಡೋದಕ್ಕೆ ನಿಂತಿರೋವಂಥದ್ದು ಅಂಡ್ ಆ ಪ್ರೊಸೆಸ್ ಅಲ್ಲಿ ಇಂಥ ಒಂದು ಲೆಜೆಂಡರಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಸೊ ಈ ಪಾಯಿಂಟ್ ಅನ್ನ ಕೂಡ ನೆನ್ಪಿಟ್ಕೊಳ್ಳಿ. ಸರಿ, ಕಾಪಾಡ್ತಾ ಇದ್ದಾನೆ ಹೌದು, ಆದ್ರೆ ಏನನ್ನ ಯಾರಿಂದ ಕಾಪಾಡ್ತಾ ಇದ್ದಾನೆ ಅನ್ನೋ ಪ್ರಶ್ನೆಗೆ ಈ ಪೋಸ್ಟರ್ನ ಸೆಕೆಂಡ್ ಲೇಯರ್ ಅಲ್ಲಿ ಉತ್ತರ ಇದೆ. ಮೊದಲಿಗೆ ಕೆಳಗಡೆಯಿಂದ ಶುರು ಮಾಡೋಣ. ಇಲ್ಲಿ ಒಂದು ಗುಂಪು, ಪರ್ಟಿಕ್ಯುಲರ್ಲಿ ಒಂದು ಟ್ರೈಬ್ ದಂಗೆ ಎದ್ದಿದ್ದಾರೆ, ಯುದ್ಧಕ್ಕೆ ಇಳಿದಿದ್ದಾರೆ ಅಂಡ್ ಈ ಜನರ ನಾಯಕ ನಮ್ಮ ರಿಷಬ್ ಶೆಟ್ಟಿ ಅವರ ಪಾತ್ರ. ಬರೀ ಒಂದು ಯುದ್ಧ, ಬೇರೆಯವರ ಜಾಗನ ವಶಪಡಿಸ್ಕೊಳ್ಳೋದೇ ಆಗಿದ್ರೆ ಸೈನಿಕರು ಅಥವಾ ಆ ಗುಂಪಿನ ಗಂಡಸರು ಯುದ್ಧ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಹೆಣ್ಮಕ್ಳು ಕೂಡ ಸೇರ್ಕೊಂಡಿದ್ದಾರೆ. ಸೊ ಇಟ್ಸ್ ಡೆಫಿನೆಟ್ಲಿ ಅ ರೆಬಲ್. ಮೇ ಬಿ ಇವರಿರೋ ಜಾಗಕ್ಕೆ, ಇವರಿಗೆ ಸೇರಿರೋ ಪ್ರದೇಶದ ಮೇಲೆ ದಾಳಿಯಾಗಿ ಇವರೆಲ್ಲ ಅಪಾಯದಲ್ಲಿದ್ದಾರೆ. ಹಾಗಾಗಿ ಎಲ್ರೂ ಒಟ್ಟಿಗೆ ಒಂದೇ ಸಲ ದಂಗೆ ಎದ್ದಿದ್ದಾರೆ ಅನ್ಬೋದು. ಇನ್ನ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ಒಂದು ಕೋಟೆ ಕಾಣ್ತಾ ಇದೆ. ಅದ್ರ ಮುಂದೆ ಈ ಜನಾಂಗದವರು ಸೈನಿಕರನ್ನೆಲ್ಲ ಕೊಲ್ತಾ ಇರೋ ಫ್ರೇಮ್ ಇದೆ. ಅಂಡ್ ರೈಟ್ ಸೈಡ್ ಬಾಟಮ್ ಅಲ್ಲಿ ಒಂದು ಸೇನೆ ಕುದುರೆ ಮೇಲೆ ಕೂತು ಬರ್ತಾ ಇದ್ದಾರೆ. ಹಾಗೆ ಅವರ ಬಳಿ 2 ಧ್ವಜ ಕಾಣಿಸ್ತಾ ಇದೆ. ಹಿಂದೆ ಆ ತೇರಿನ ಹತ್ರ ಇರೋದು ತುಳುನಾಡಿನ ಧ್ವಜ. ಬಟ್ ಮುಂದೆ ಇರೋ ಫ್ಲಾಗ್ ಅಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸ್ಟಿಲ್ ಇದನ್ನ ಸಮರೈಸ್ ಮಾಡೋದಾದ್ರೆ ನಮ್ಮ ರಿಷಬ್ ಶೆಟ್ಟಿ ಅವರ ಕ್ಯಾರೆಕ್ಟರ್ ಏನಿದೆ, ಅವರ ಜನಾಂಗ, ಆ ಗುಂಪು ಕಾಡಲ್ಲಿ ವಾಸ ಇರುವಂತವರು, ಅವರದ್ದೇ ಸಪರೇಟ್ ಕಲ್ಚರ್, ಆಚರಣೆ, ದೈವದ ಪರಿಕಲ್ಪನೆ, ಇದನ್ನ ಹಲವು ತಲೆಮಾರುಗಳಿಂದ ನಡ್ಸ್ಕೊಂಡೇ ಬಂದಿರ್ತಾರೆ. ಅಂಡ್ ಅವರಿಗೂ ಹೊರಗಿನ ಪ್ರಪಂಚಕ್ಕೂ ಅಷ್ಟಾಗಿ ಕನೆಕ್ಷನ್ ಕೂಡ ಇರೋದಿಲ್ಲ. ಆದ್ರೆ ಆ ಟೈಮಲ್ಲೇ ಒಬ್ಬ ರಾಜನಿಗೆ ಆ ಜಾಗದ ಮೇಲೆ ಕಣ್ಣು ಬೀಳತ್ತೆ. ಅದನ್ನ ಪಡ್ಕೊಳ್ಳೋದಕ್ಕೆ ಹಲವು ಸಲ ಪ್ರಯತ್ನನೂ ಪಟ್ಟಿರ್ತಾನೆ. ಆದ್ರೆ ಅದು ಸಿಗಲ್ಲ ಅಂತ ಗೊತ್ತಾದಾಗ ಇಡೀ ಕಾಡಿನ ಮೇಲೆ ದಾಳಿಯಾಗಿ ಬೆಂಕಿ ಹೊತ್ತಿದೆ ಅನ್ಕೋತೀನಿ. ಹಾಗೆ ಅದರಿಂದ ಆ ಜನಾಂಗ ಮತ್ತೆ ರಾಜನ ಮಧ್ಯೆ ದೊಡ್ಡ ರೈವಲ್ರಿನ ಕ್ರಿಯೇಟ್ ಆಗಿದೆ. ಸರಿ, ರಾಜ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಆ ರಾಜ ಯಾರು?
ಸೊ ಆ ಪಾಯಿಂಟ್ ಕಡೆ ಫೋಕಸ್ ಮಾಡಿದ್ರೆ ಇಲ್ಲಿನ ಕಥೆ ನಡೀತಾ ಇರೋದು ಕದಂಬರು ಇದ್ದಂತ ಟೈಮಲ್ಲಿ. ಅಂಡ್ ಕದಂಬ ಡೈನಾಸ್ಟಿ ಮ್ಯಾಪ್ ತೆಗೆದು ನೋಡಿದ್ರೆ ಈಗಿನ ತುಳುನಾಡು ಮತ್ತೆ ಆ ಕೋಸ್ಟಲ್ ರೀಜನ್ ಏನಿದೆ ಅದು ಸಹ ಅವರ ಸಾಮ್ರಾಜ್ಯದೊಳಗೇನೆ ಸೇರತ್ತೆ. ಹಾಗಾಗಿ ಇಲ್ಲಿ ಆ ರಾಜ ಕದಂಬ ಡೈನಾಸ್ಟಿಗೆ ಸೇರಿರೋನಾಗಿರ್ಬೋದಾ ಗೊತ್ತಿಲ್ಲ. ಬಟ್ ಒಂದು ವೇಳೆ ಅದು ನಿಜಾನೇ ಆಗಿದ್ರೆ ಈ ಫ್ಲಾಗ್ ಗಂಡ ಬೇರುಂಡ ಅಂತ ಹೇಳ್ತೀನಿ. ಎನಿವೇಸ್ ಅನಾಲಿಸಿಸ್ ಅಲ್ವಾ, ಸೊ ಅದು ಕದಂಬರ ರಾಜ ಅಂತಾನೆ ಕನ್ಸಿಡರ್ ಮಾಡೋಣ. ಸೊ ಅಲ್ಲಿಗೆ ಕಾಡಲ್ಲಿರೋ ಟ್ರೈಬಲ್ ಕಮ್ಯುನಿಟಿ ಮತ್ತೆ ರಾಜನ ನಡುವೆ ಭಯಂಕರ ಘರ್ಷಣೆ ಉಂಟಾಗಿದೆ, ಹೌದು. ಆದ್ರೆ ಕಾಡಿನ ಮೇಲೆ ದಾಳಿ ಆಗೋದಕ್ಕೆ ಕಾರಣ ಏನು, ಅಲ್ಲಿ ಅಂತ ವ್ಯಾಲ್ಯೂಯಬಲ್ ಐಟಮ್ ಆದ್ರೂ ಏನಿದೆ ಅಂತ ನೋಡಿದಾಗ ನಮ್ಮ ಕಣ್ಣಿಗೆ ಬೀಳೋದೆ ಈ ಹಗ್ಗಗಳು ಮತ್ತೆ ಆ ಸರ್ಕಲ್. ಪೋಸ್ಟರ್ ನಂಬರ್ 1 ನಲ್ಲಿ ನೋಡಿ, ಅದೇ ಹಗ್ಗನ ಬಳಸಿ ಸೈನಿಕರು ಹಳ್ಳದೊಳಗೆ ಇಳಿದು ಬರ್ತಾ ಇದ್ದಾರೆ. ಅಂದ್ರೆ ಈ ಹಳ್ಳ ಕಾಡಲ್ಲಿದ್ಯಾ, ಆ ಹಳ್ಳದೊಳಗೆ ಪರ್ಟಿಕ್ಯುಲರ್ಲಿ ಆ ಸರ್ಕಲ್ ಒಳಗೆ ಏನಾದ್ರೂ ದೊಡ್ಡ ಶಕ್ತಿ ಅಡಗಿದ್ಯಾ, ಅದನ್ನ ಪಡ್ಕೊಳ್ಳೋದಕ್ಕೆ ರಾಜ ಆಕ್ರಮಣ ಮಾಡ್ತಾ ಇದ್ದಾನ, ಮೇ ಬಿ ಇರಬಹುದು. ಬಟ್ ಈ ಎಲ್ಲಾ ಪಾಯಿಂಟ್ ಗಳನ್ನ ಒಂದೇ ಲೈನ್ ನಲ್ಲಿ ತಂದು ಸ್ಟ್ರಕ್ಚರ್ ಕೊಟ್ಟು ನೋಡಿದ್ರೆ ಕಾಡಲ್ಲಿ ಒಂದು ಜನಾಂಗ ತಮ್ಮ ಆಚರಣೆ ಸಂಸ್ಕೃತಿನ ತಮ್ಮ ಪಾಡಿಗೆ ತಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಅದೇ ಟೈಮಲ್ಲಿ ರಾಜ ಅವರ ಮೇಲೆ ಆಕ್ರಮಣ ಮಾಡ್ತಾನೆ. ಇಲ್ಲಿ ನನ್ನ ಪ್ರಕಾರ ಕದಂಬರಾಜನಿಗೆ ಬೇಕಾಗಿರೋದು ಆ ಜನರು ವಾಸ ಮಾಡ್ತಾ ಇರುವಂತ ಜಾಗ ಮಾತ್ರ. ಅದಕ್ಕೆ ಸುಮಾರು ಸಲ ಪ್ರಯತ್ನನೂ ಪಟ್ಟಿರ್ತಾನೆ. ಅಂಡ್ ಈಗ ಅದು ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಆಗೋಗಿದೆ, ವಿನಾಶದ ಅಂಚಿಗೆ ತಲುಪಿದೆ. ಹಾಗೇನೆ ಕಾಡು ನಾಶ ಆಗ್ತಾ ಇದೆ. ಅಲ್ಲಿರೋ ಜನ ತಮ್ಮ ಉಳಿವಿಗೋಸ್ಕರ ರೊಚ್ಚಿಗೆದ್ದು ಹೊಡೆದಾಟಕ್ಕೆ ನಿಂತಿದ್ದಾರೆ. ಪ್ರಾಣಿಗಳೆಲ್ಲ ದಿಕ್ಕಾಪಾಲಾಗಿ ಓಡ್ತಾ ಇದಾವೆ. ಸೊ ಇಂಥ ಟೈಮಲ್ಲೇ ರಿಷಬ್ ಶೆಟ್ಟಿ ಅವರ ಪಾತ್ರಕ್ಕೆ ಟ್ರಾನ್ಸ್ಫಾರ್ಮೇಶನ್ ಸಿಗಬಹುದು. ಅಂಡ್ ಆ ವೃತ್ತದ ಮಧ್ಯದಿಂದ ದೈವ ಎಚ್ಚರ ಆಗ್ಬೋದು. ಲೈಕ್ ಇದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಎಂಥ ಐಕಾನಿಕ್ ಸೀನ್ ಆಗ್ಬೋದು. ಥಿಯೇಟರ್ ಅಲ್ಲಿ ಗೂಸ್ ಬಂಪ್ಸ್ ಅಂತೂ ಹೆಂಗಿರ್ಬೇಡ ಹೇಳಿ ಯಪ್ಪ. ಕಾಂತಾರ ಸಿನಿಮಾದಲ್ಲಿ ಹೇಳಿರೋ ಹಾಗೆ ತುಳುನಾಡಿನ ರಕ್ಷಣೆ ಮಾಡ್ತಾ ಇರೋದು 2 ದೈವಗಳು, ಒಂದು ಪಂಜುರ್ಲಿ, ಇನ್ನೊಂದು ಗುಳಿಗ. ಸದ್ಯಕ್ಕೆ ಈ ಅನಾಲಿಸಿಸ್ ನಲ್ಲಿ ಕಾಡು ನಾಶ ಆಗ್ತಾ ಇದೆ, ಕಾಡಿನ ಜನರ ಜಾಗ ಕೈತಪ್ಪಿ ಹೋಗ್ತಾ ಇರೋದ್ರ ಬಗ್ಗೆ ಮಾತಾಡಿದೀನಿ. ಹಾಗಾಗಿ ಕ್ಷೇತ್ರನ ರಕ್ಷಣೆ ಮಾಡುವಂತ ಕ್ಷೇತ್ರಪಾಲ ಗುಳಿಗ ದೈವನ ಈ ಫಿಲ್ಮ್ ಅಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಡಿಷನಲ್ ಆಗಿ ಆ ಕ್ಯಾರೆಕ್ಟರ್ ಕೂಡ ಗುಳಿಗ ದೈವದ ಹಾಗೇನೆ ಫೆರೋಷಿಯಸ್ ನೇಚರ್ನ ಹೊಂದಿದೆ. ಆಲ್ಸೋ ಇಲ್ಲಿ ಅವರೇ ಹೇಳಿದ್ದಾರೆ ಅ ಲೆಜೆಂಡ್ ವಾಸ್ ಬಾರ್ನ್ ಅಂತ. ಸೊ ನಾನ್ ಹೇಳಿರೋ ಈ ಘಟನೆಗಳಿಂದ ದೈವ ಜಾಗೃತನಾಗಿ ಅಧರ್ಮನ ಮಟ್ಟ ಹಾಕೋದಕ್ಕೆ ಬರ್ಬೋದು. ಅಂಡ್ ಆ ಪಾಯಿಂಟ್ ಇಂದ ವೃತ್ತ ಮತ್ತೆ ಕಲ್ಲಿನ ಪದ್ಧತಿ ನಡ್ಕೊಂಡು ಬಂದಿರ್ಬೋದು. ಸೊ ಕಾಂತಾರ ಫಿಲ್ಮ್ ಅಲ್ಲಿ ನಮಗೆ ತೋರಿಸ್ತಂತ ಕಲ್ಲು, ಅದರ ಸುತ್ತ ಹೇಳ್ದಂತ ವಿಷಯಗಳು, ಅದು ಶುರುವಾಗಿದ್ದು ಆ ಪದ್ಧತಿಯ ಆಚರಣೆ ಜನನ ಹೇಗಾಯ್ತು ಅನ್ನೋದೇ ಕಾಂತಾರ ಚಾಪ್ಟರ್ 1 ಆಗಿರ್ಬೋದು. ಅಂಡ್ ಇದು ಪ್ಯೂರ್ಲಿ ನನ್ನ ಪ್ರಿಡಿಕ್ಷನ್. ಇನ್ನ ಕೆಲವರು ಇದನ್ನ ಡಬಲ್ ರೋಲ್ ಅನ್ನೋದ್ರ ಜೊತೆಗೆ ಪರಶುರಾಮರ ರೆಫರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಈ ಕ್ಯಾರೆಕ್ಟರ್ ಪರಶುರಾಮ ಅಲ್ಲ. ಅಫ್ಕೋರ್ಸ್ ಪರಶುರಾಮ ತಮ್ಮ ಕೊಡಲಿನ ಸಮುದ್ರಕ್ಕೆ ಬಿಸಾಕಿ ತುಳುನಾಡಿನ ಸೃಷ್ಟಿಗೆ ಕಾರಣ ಆದ್ರು. ಅಂಡ್ ಅವರಿಗೂ ಕರಾವಳಿ ಭಾಗಕ್ಕೂ ತುಂಬಾ ದೊಡ್ಡ ಕನೆಕ್ಷನ್ ಇದೆ. ಆದ್ರೆ ಸಿನಿಮಾದಲ್ಲಿ ತಗೊಂಡಿರೋ ಕಥೆಗೂ ಪರಶುರಾಮರಿಗೂ ಸಂಬಂಧ ಇಲ್ಲ. ಬಿಕಾಸ್ ಈ ಸಿನಿಮಾ ಗುಳಿಗ ದೈವಕ್ಕೆ, ಹಾಗೆ ಕಾಂತಾರ ಫಿಲ್ಮ್ ಅಲ್ಲಿ ತೋರಿಸಿರೋ ಜಾಗ, ಅದು ಸೃಷ್ಟಿಯಾಗಿದ್ದು ಹೇಗೆ, ಅದರ ಹಿನ್ನೆಲೆ ಏನು, ಆ ಕಲ್ಲಿನ ಹಿಂದೆ ಇರೋ ರಹಸ್ಯ ಏನು, ಇತಿಹಾಸ ಏನು, ಇದ್ರ ಬಗ್ಗೆ ತೋರ್ಸೋದಾಗಿರುತ್ತೆ. ಹಾಗಾಗಿ ಪರಶುರಾಮರ ಥಿಯರಿ ಇಲ್ಲಿ ವರ್ಕ್ ಆಗಲ್ಲ. ಸೊ ಇದಿಷ್ಟು ನನಗೆ ಪೋಸ್ಟರ್ ನಲ್ಲಿ ಕಂಡಂತ ಎಲಿಮೆಂಟ್ಗಳು, ಹೇಳ್ಬೇಕು ಅನ್ನಿಸ್ತಂತ ವಿಚಾರಗಳು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ. ಬಿಕಾಸ್ ಈ ತರದ ಒಂದು ವಿಡಿಯೋನ ಪ್ರಿಪೇರ್ ಮಾಡೋದಕ್ಕೆ, ಒಂದು ಮೀನಿಂಗ್ಫುಲ್ ನರೇಷನ್ ನ ಇಟ್ಟು ಒಂದು ಪ್ರಾಪರ್ ಸ್ಟ್ರಕ್ಚರ್ ಕೊಟ್ಟು ಬ್ರೇಕ್ ಡೌನ್ ಮಾಡೋದಕ್ಕೆ ಸುಮಾರು ಸಮಯ ಹೋಗಿದೆ, ಎಫರ್ಟ್ಸ್ ಹೋಗಿದೆ. ಅಟ್ಲೀಸ್ಟ್ ಇಲ್ಲಿವರೆಗೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಒಂದು ಲೈಕ್ ಕೊಟ್ಟು ಎಂಡ್ ಮಾಡಿ, ಸಾಧ್ಯ ಆದ್ರೆ ಶೇರ್ ಕೂಡ ಮಾಡಿ. ಹಾಗೆ ತಪ್ಪದೇನೆ ನಿಮ್ದೇನಾದ್ರೂ ಅನಾಲಿಸಿಸ್ ಇದ್ರೆ ಅದನ್ನ ಕೂಡ ಕೆಳಗಡೆ ಬರ್ದು ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಯಾವಾಗ್ಲೂ ಮಜವಾಗೇ ಇರುತ್ತೆ. ಸೈನಿಂಗ್ ಆಫ್, ಲಿಖಿತ್.